ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಅಂತ ಅಂದರೆ, ಇವತ್ತಿನ ವ್ಲಾಗಲ್ಲಿ ನನ್ನ ಒಬ್ಬರು ಸಬ್ಸ್ಕ್ರೈಬರು ನನಗೆ ಸ್ಪೆಷಲಾಗಿ ಕಮೆಂಟ್ ಮಾಡಿದರು. ಮೇಡಮ್, ನಮ್ಮ ಪಾಪುಗೆ ಫೀಡ್ ಮಾಡೋಕ್ಕೆ ಮತ್ತು ಮೆಡಿಸಿನ್ಸ್ ಕೊಡೋಕ್ಕೆ ತುಂಬಾ ತೊಂದರೆ ಆಗ್ತಿದೆ. ಸೊ ಟ್ರೆಡಿಷನಲ್ ಮೆಥಡಲ್ಲಿ ಪಾಪುಗೆ ಫೀಡ್ ಮಾಡೋದು ಹೇಗೆ ಅನ್ನೋದನ್ನ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಮೊದಲಿನಾಗಿ ನಾವು ಪಾಪುಗೆ ಫೀಡ್ ಮಾಡಬೇಕು ಅಂತಂದರೆ ಮೊದಲು ಸ್ಟಾರ್ಟಿಂಗಲ್ಲಿ 5.5 ಮಂತ್ಗೆ ನಾವು ಪಾಪುಗೆ, ಅಂದರೆ 6 ಮಂತಲ್ಲಿ ಪಾಪುಗೆ ಸಾಲಿಡ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಸಾಲಿಡ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಗು ತಿನ್ನಲಿಕ್ಕೆ ಮಗು ಕರೆಕ್ಟಾಗಿ ಪ್ರಿಪೇರ್ ಆಗಿದೆಯಾ ಅನ್ನೋದು ಫಸ್ಟ್ನೇ ಕ್ವಶನ್ನು. ಮತ್ತು ಆಮೇಲಿಂದ ಏನು ಮಾಡಬೇಕು, ನಾವು ಮಗುಗೆ 5.5 ಮಂತ್ ಆದಮೇಲೆ ಯಾವ ಥರ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಮೊದಲು ತಲೆಯಲ್ಲಿರಬೇಕು. ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಮಗುಗೆ ನಾವು ಎಳ್ನೀರು ಇರುತ್ತಲ್ಲ, ಅದರ ತೆಂಗಿನಕಾಯಿ ಇರುತ್ತಲ್ಲ, ಸೊ ಅದ್ರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಗುಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು. ಆ ನಂತರ 6 ಮಂತ್, 7 ಮಂತ್, 8 ಮಂತ್, 9 ಮಂತ್, 1 ಇಯರ್ ಆಗೋ ಅಷ್ಟರಲ್ಲಿ ನಾವು ಆ ಕನ್ಸಿಸ್ಟೆನ್ಸಿನ ಜಾಸ್ತಿ ಮಾಡ್ಕೊತ ಹೋಗಬೇಕು. ಅಂದರೆ ಲಿಕ್ವಿಡ್ ಫಾರ್ಮಲ್ಲಿರೋದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡಬೇಕು. ಹಾಗೆ ಮಾಡ್ಕೊತ ಹೋಗಿ 1 ಇಯರ್ ಆದಮೇಲೆ ನಾರ್ಮಲ್ ನಾವು ಯಾವ ಥರ ಊಟ ಮಾಡ್ತೀವಿ ಮಕ್ಕಳು ಅದೇ ಥರ ಊಟ ಕೊಡ್ಬೋದು. ನೀವು ಫೀಡ್ ಮಾಡೋ ರೀತಿ ಅಂದರೆ ಮಗುಗೆ ಫೀಡ್ ಮಾಡಬೇಕಾದ್ರೆ ನಾವು ಈಗ ಸಾಲಿಡಲ್ಲಿ ನಾವು ಲಿಕ್ವಿಡ್ ಫಾರ್ಮಲ್ಲಿ ಫೀಡ್ ಮಾಡ್ತಿದ್ದೀವಿ ಅಂತಂದರೆ ತೊಗೊಳೋಕ್ಕೆ ಚಮಚ ಆಗಲಿ, ಈಗ ಮಗು ಚಿಕ್ಕದಿದೆ, ಸೊ ನೀವು ದೊಡ್ಡ ಚಮಚ ತೊಗೊಂಡ್ರೆ ಮಗು ಕರೆಕ್ಟಾಗಿ ಊಟ ಮಾಡೋದಿಲ್ಲ. ಸೊ ಅದು ಸ್ವತಃ ಗಮನದಲ್ಲಿರಬೇಕು. ಸೊ ಮಗುಗೆ ಚಿಕ್ಕ ಸ್ಪೂನ್ ತೊಗೊಳೋದ್ರಿಂದ ಬೇಗ ತಿಂತಾರೆ. ಮಗುಗೆ ಫೀಡ್ ಮಾಡೋದು ಅಂತಂದರೆ ಪ್ರತಿಯೊಂದು ವಿಷಯನೂ ನಮ್ಮ ಗಮನದಲ್ಲಿ ಇರಬೇಕು. ಸೊ ಈಗ ನಾನು ಯಾವ ಥರ ಫೀಡ್ ಮಾಡ್ತೀನಿ ಟ್ರೆಡಿಷನಲ್ ಮೆಥಡಲ್ಲಿ ಅಂತ ಹೇಳಿಬಿಟ್ಟು ಈ ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನನ್ನ ಮಗಳಿಗೆ 5 ಮಂತ್ 15 ಡೇಸ್ ಕಂಪ್ಲೀಟ್ ಆದಮೇಲೆ ರಾಗಿ ಸರಿನ ಸ್ಟಾರ್ಟ್ ಮಾಡಿದ್ದು. ಅವಳಿಗೆ ಫಸ್ಟಿಗೆ ನಾನು ರಾಗಿ ಸರಿನ ಮಾರ್ನಿಂಗ್ ಅಷ್ಟೇ ಕೊಡ್ತಾಯಿದ್ದಿದ್ದು. ಇವಾಗ ಅವಳಿಗೆ 7 ಮಂತ್ ಅಲ್ವಾ, ಸೊ ಅದಕ್ಕೆ 2 ಟೈಮು ಕೊಡ್ತಾಯಿದ್ದೀನಿ. ಸೊ ಅವಳಿಗೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಸಾಲಿಡ್ನ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ನಾನು ಅವಳಿಗೆ ಸಾಲಿಡ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ನೀವು ಸಾಲಿಡ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಸ್ಟಾರ್ಟ್ ಮಾಡಿ, ಆನಂತರ ನೀವು ಥಿಕ್ನೆಸ್ನ ಜಾಸ್ತಿ ಮಾಡ್ಕೊತಾ ಹೋಗ್ಬೋದು. ಆಮೇಲಿಂದ ಮಕ್ಕಳಿಗೆ ನೀವು ನಿಮ್ಮ ಮಗುವಿಗೆ ಸಾಲಿಡ್ನ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಹಾಕೋ ತುಪ್ಪ ಆಗಲಿ ಇಲ್ಲ ಜಾಗ್ರಿ ಆಗಲಿ ಸರಿಯಾದ ರೀತಿಲಿ ಹಾಕಬೇಕು. ಇಲ್ಲ ಅಂತಂದರೆ ಮಕ್ಕಳಿಗೆ ಫೀಡ್ ಮಾಡೋದು ತುಂಬ ಕಷ್ಟನೇ ಆಗುತ್ತೆ. ಏಕೆಂದರೆ ಮಕ್ಕಳಿಗೆ ಗೀ ಆಗಲಿ ಇಲ್ಲ ಜಾಗ್ರಿ ಆಗಲಿ ಜಾಸ್ತಿ ಇದ್ದರೂ ಅವ್ರು ತಿನ್ನೋದಿಲ್ಲ, ಕಮ್ಮಿ ಇದ್ದರೂ ತಿನ್ನೋದಿಲ್ಲ. ಸೊ ಅದಕ್ಕೆ ಅವ್ರಿಗೆ ಒಂದ್ಸರಿ ಚೆಕ್ ಮಾಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಗು ತಿಂತಾರೆ ಅಂತ ಹೇಳಿಬಿಟ್ಟು, ಸೊ ಅದನ್ನು ನೆಕ್ಸ್ಟ್ ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು. ನಾನಿಲ್ಲಿ 1 ಬಟ್ಲಿಗೆ ರಾಗಿ ಸೈನ ಫುಲ್ ಫಿಲ್ ಮಾಡ್ಕೊತೀನಿ. ಆನಂತರ 1 ಪ್ಲೇಟಿಗೆ ಸ್ವಲ್ಪ ಅಷ್ಟೇ ಹಾಕ್ಕೊತೀನಿ. ಯಾಕೆಂದರೆ ಆಮೇಲಿಂದ ತಣ್ಣಗಾದ್ಮೇಲೆ ಅದಕ್ಕೆ ತಿನ್ನಿಸ್ಮೇಲೆ ಇದು ಬಿಸಿ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನಾನು ಮಗುಗೆ 1 ಬಾಟ್ಲಲ್ಲಿ ನೀರು ಮತ್ತು 1 ಬೌಲಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ. ಯಾಕೆ ಮೊದಲಿಗೆ ನಾನು ಮಗುಗೆ ತಿನ್ನಿಸೋಕ್ಕಿಂತ ಮುಂಚೆ ಇಷ್ಟು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನನ್ನ ಮಗಳಿಗೆ ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಿದ್ದೆ ಅಂತಂದರೆ ಅವಳಿಗೆ ಈ ಥರ ಕಾಲು ಮೇಲೆ ಹಾಕೊಂಡಿದ್ದ ತಕ್ಷಣ ಅವಳಿಗೆ ಗೊತ್ತಾಗೋದು, ಯಾಕೆಂದರೆ ಅಮ್ಮ ಊಟ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಅಷ್ಟೇ ನಿಮ್ಮ ಮಗುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಮಗು ಜೊತೆ ಕಾನ್ವರ್ಸೇಷನ್ ಮಾಡಿ, ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಮಗುಗೆ. ಯಾಕಂತಂದರೆ ಮಕ್ಕಳಿಗೆ ಗೊತ್ತಾಗಬೇಕು ಅಮ್ಮ ನನಗೆ ಊಟ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆವಾಗ ಮಕ್ಕಳು ಆರಾಮಾಗಿ ಊಟ ಮಾಡ್ತಾರೆ. ಸೊ ಅದಕ್ಕೇ ನೀವು ಆದಷ್ಟು ಮಗು ಜೊತೆ ಎಷ್ಟು ಆರಾಮಾಗಿ ಮಾತಾಡ್ತಿರೋ ಮಕ್ಕಳು ಅಷ್ಟು ಆರಾಮಾಗಿ ಇರ್ತಾರೆ. ಸೊ ನಾನು ಮೊದಲಿಗೆ ನನ್ನ ಮಗಳಿಗೆ ಕುಡಿಯೋಕ್ಕೆ ನೀರು ಕೊಡ್ತೀನಿ. ಯಾಕೆ ಗಂಟ್ಲು ಒಣಗಿರುತ್ತೆ ಅಂತ ಹೇಳಿಬಿಟ್ಟು ಮೊದಲಿಗೆ ನೀರು ಕೊಡ್ತೀನಿ. ಆನಂತರ ನಾನು ಲೆಫ್ಟ್ ಹ್ಯಾಂಡ್ನ ನನ್ನ ಲೆಫ್ಟ್ ಹ್ಯಾಂಡ್ ಕೈಗಳೇ ಇಟ್ಕೊಂಡು ಅವಳ ರೈಟ್ ಹ್ಯಾಂಡ್ನ ನನ್ನ ಲೆಫ್ಟ್ ಹ್ಯಾಂಡಲ್ಲಿ ಲಾಕ್ ಮಾಡಿಕೊಂಡು ಆನಂತರ ನಾನು ಊಟ ಮಾಡಿಸ್ತೀನಿ. ನೀವು ಅಷ್ಟೇ ನಿಮ್ಮ ಮಗುಗೆ ಈ ಥರ ನಾನು ಯಾವ ಥರ ಊಟ ಮಾಡಿಸ್ತಿದ್ದೀನೋ ಆ ಥರ ಟೆಕ್ನಿಕಲಿ ಊಟ ಮಾಡಿಸಿ, ಇಲ್ಲ ಮೆಡಿಸಿನ್ಸ್ ಹಾಕಿ ಮಕ್ಕಳು ಆರಾಮ್ಸಾಗಿ ಊಟ ಮಾಡ್ತಾರೆ. ಏನು ಕಿರಿಕಿರಿ ಮಾಡೋದಿಲ್ಲ ಅವ್ರೂ. ಸೊ ನೀವು ಅಷ್ಟೇ ಊಟ ಮಾಡಿಸ್ಬೇಕಾದ್ರೆ ಮಗುವಿನ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಮಗುವಿಗೆ ಯಾವುದನ್ನ ಹಾಡಾಗಲಿ ರೈಮ್ಸ್ ಆಗಲಿ ಯಾವ್ದು ಇಷ್ಟ ಇರುತ್ತೋ ಸೊ ಅದನ್ನು ನೀವು ಮಕ್ಕಳಿಗೆ ಹೇಳ್ಕೊಡಿ. ಸೊ ಅವರು ಸ್ವತಃ ಖುಷಿಯಾಗಿ ಊಟ ಮಾಡ್ತಾರೆ. ನೀವು ನಿಮ್ಮ ಮಗುಗೆ ಎಷ್ಟು ಐ ಟು ಐ ಕಾಂಟ್ಯಾಕ್ಟ್ ಆಗಲಿ ನೀವು ಮಾತಾಡಿಸ್ತೀರೋ ಅಷ್ಟು ಆರಾಮಾಗಿ ಅವರು ಊಟ ಮಾಡ್ತಾರೆ. ಇದನ್ನಂತೂ ಮೊದಲು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಮಗುವಿಗೂ ಅಷ್ಟೇ ನೀವು ಊಟ ಮಾಡಿಸ್ಬೇಕಾದ್ರೆ ಸ್ಪೂನು ಸತ ಮೊದಲಿಗೆ ನೀವು ಪುಟ್ಟ ಮಗು ಇತ್ತು ಅಂದರೆ 5.5, 6 ಮಂತ್, 7 ಮಂತ್ಸ್ ಪಾಪು ಇತ್ತು ಅಂತಂದರೆ ತುಂಬ ಸಣ್ಣ ಚಮಚ ತೊಗೊಳ್ಳಿ. ಏಕೆಂದರೆ ಸಣ್ಣ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಅವ್ರ ಬಾಯಿ ಸತ ಕಮ್ಮಿ ಇರುತ್ತೆ. ಸೊ ಅದರಾಗಿ ನೀವು ತೊಗೊಂಡಿರೋ ಚಮಚದ ಕ್ವಾಂಟಿಟಿ ಬೇಗನೆ ಮಗು ತಿಂತಾರೆ. ಇಲ್ಲ ಅಂತಂದರೆ ಅವರು
ಆಚೆನೇ ಉಗಿತಿರ್ತಾರೆ. ಸೊ ಅದಕ್ಕೇನೆ ಸೊ ಆಮೇಲಿಂದ ದೊಡ್ಡವರಾದರು ಅಂತಂದರೆ ದೊಡ್ಡ ಚಮಚ ತೊಗೋಬೋದು. ಸೊ ನೋ ಪ್ರಾಬ್ಲಮ್. ಸೊ ನಾನು ಯಾವ ಥರ ತಿನ್ನಿಸ್ತಿದ್ದೀನಿ ಅಂತ ನೋಡ್ತಿದ್ದೀರಲ್ಲ, ಸೊ ಅದೇ ಥರ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಗುವಿಗೆ ಫೀಡ್ ಮಾಡಿ ಟ್ರೈ ಮಾಡಿ. ಈ ಮೆಥಡ್ನ ತುಂಬ ಚೆನ್ನಾಗಿ ನಿಮ್ಮ ಮಗು ಊಟ ತಿಂತಾರೆ. ಸೊ ನನ್ನ ಮಗಳು ಮೊದಲಿಗೆ ಅವಳು ಊಟ ತಿಂತಾ ಇರಲಿಲ್ಲ ಬೇರೆ ಥರ. ಸೊ ಆಮೇಲಿಂದ ನಾನು ಐ ಟು ಐ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವಳ ಫೇವ್ರೆಟ್ ಸಾಂಗ್ನ ಹೇಳ್ಕೊಂಡು ಅವಳಿಗೆ ಊಟ ಮಾಡಿಸ್ತೀನಿ. ಸೊ ಆರಾಮಾಗಿ ಊಟ ಮಾಡ್ತಾಳೆ ಅವಳು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನನ್ನ ಮಗಳಿಗೆ ಹೇಗೆ ಟ್ರೆಡಿಷನಲ್ ರೀತಿಯಲ್ಲಿ ನಾನು ನನ್ನ ಮಗಳಿಗೆ ಊಟ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ಮೆಥಡ್ನ ನೀವು ಟ್ರೈ ಮಾಡಿ. 100% ವರ್ಕ್ ಆಗುತ್ತೆ. ಮಕ್ಕಳು ಆರಾಮಾಗಿ ಊಟ ಮಾಡ್ತಾರೆ ಮತ್ತು ಮೆಡಿಸನ್ಸು ಕೂಡ ತೊಗೊತಾರೆ. ಮತ್ತು ನೀವು ನಿಮ್ಮ ಮಕ್ಕಳ ಜೊತೆ ಕಾನ್ವರ್ಸೇಷನ್ನ ಮಾಡಿ ಅವ್ರಿಗೆ ಇಷ್ಟವಾದ ರೈಮ್ಸ್ ಆಗಲಿ ಸಾಂಗ್ ಆಗಲಿ ಹೇಳಿ ಆರಾಮಾಗಿ ಊಟ ಮಾಡ್ತಾರೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ.